ಯಾರ ಲೈಫೂ ಫೇಲ್ಯೂರ್ ಇಲ್ಲದೆ ಕಂಪ್ಲೀಟ್ ಅಲ್ಲ. ಫೇಲ್ಯೂರ್ ಇಲ್ಲ ಅಂದರೆ ಐ ಥಿಂಕ್ ಅದೊಂದು ಲೈಫಿಗೆ ಒಂದು ಡ್ರೈವೂ ಸಿಗಲ್ಲ. ಸಂಬಡಿ ಹೂಸ್ ಇನ್ ವೈಲ್ಡ್ ಲೈಫ್ ಅಥವಾ ಒಂದು ಟ್ರೆಡಿಷ್ನಲ್ ರೂಟನ್ನು ಬಿಟ್ಟು ಅನ್ಕನ್ವೆನ್ಷನಲ್ ರೂಟನ್ನು ತೊಗೊಳ್ತೀರಾ, ಎಂಜಿನಿಯರ್ ಆಗ್ತೀರಾ, ಅದಾದಮೇಲೂ ಅಫ್ಕೋರ್ಸ್ ಒಂದಷ್ಟು ರಿಸೋರ್ಸಸ್ ಇರುತ್ತೆ. ಮನಿ ಆಗಿರಲಿ, ನೀವು ಮನೆಗೋಸ್ಕರ ದುಡಿಬೇಕು ಅನ್ನೋ ಬಹುಶಃ ಆ ಒಂದು ಜವಾಬ್ದಾರಿಗಳು ಗೊತ್ತಿಲ್ಲ, ನೀವೇ ಹೇಳ್ತೀರಾ. ಇದೆಲ್ಲ ಕ್ಯಾಲ್ಕುಲೇಷನ್ಸ್ಗಳ ಮಧ್ಯ ಇನಿಷಿಯಲ್ ಫಸ್ಟ್ ಹರ್ಡಲ್ಸ್ ಏನೇನು ಟು ಗೆಟ್ ಇನ್ ಟು ವೈಲ್ಡ್ ಲೈಫ್ ವಿಚ್ ಇಸ್ ನಾಟ್ ವೆರಿ 100ಕ್ಕೆ 90 ಜನ ತೊಗೊಳ್ಳೋ ಇದಲ್ಲ ಅದು. ಇಲ್ಲ, ವೈಲ್ಡ್ ಲೈಫಲ್ಲಿ ಫಸ್ಟ್ ಪ್ರಾಬ್ಲಮ್ ಅದು ಇವತ್ತಿಗೂ ಇದೆ, ಅವತ್ತಿನ ಪ್ರಾಬ್ಲಮ್ ಅಂತಲ್ಲ. ಈಗ ನಾನು ನಿಮಗೆ ಒಬ್ಬ IAS ಆಫೀಸರ್ ಆಗಬೇಕು ಅಂತಂದರೆ ಅದಕ್ಕೊಂದು ಪಾತ್ ಇದೆ. ನೀವು ಕಷ್ಟಪಟ್ಟು ಓದಿದ್ರೆ, ಎಕ್ಸಾಮ್ ಪಾಸ್ ಮಾಡಿದ್ರೆ 100% ಒಬ್ಬರು ಆಫೀಸರ್ ಆಗ್ತೀರಾ, ಅದರಲ್ಲೇನಿದಿಲ್ಲ. ಹಾಗೆ ನೀವು ಒಂದು ಹೋಟ್ಲ್ ಶುರು ಮಾಡಬೇಕು ಅಂದರೆ ಒಳ್ಳೆ ತಿಂಡಿ, ಕ್ವಾಲಿಟಿ, ಕ್ಲೆನ್ಲಿನೆಸ್ಸು, ಒಂದು ಬೇಸಿಕ್ಸ್ ಅಷ್ಟೆಲ್ಲ ಇದ್ದರೆ ಜನ ಬಂದೇ ಬರ್ತಾರೆ. ಹೌದು. ನಾವು ಶುರು ಮಾಡಿದಾಗ ವೈಲ್ಡ್ ಲೈಫ್ ಫೋಟೋಗ್ರಫಿನ ಯಾರೂ ಕೊಂಡ್ಕೋತಾನೆ ಇರಲ್ಲ, ದೇರ್ ಇಸ್ ನೋ ಮಾರ್ಕೆಟ್. ಸೊ ಮಾರ್ಕೆಟೇ ಇಲ್ದಿರೋ ಕೆಲಸ ಯಾರನ್ನೂ ನೋಡ್ತಿಲ್ಲ. ನಾನು ಐ ರಿಮೆಂಬರ್ ಒಂದು ಸತಿ ಕಬಿನಿಲಿ ಐ ಮೆಟ್ ಅ ಫೋಟೋಗ್ರಫರ್, ಒಬ್ಬ UK ಇಂದ ಅಥವಾ US ಇಂದ ಬಂದಿದ್ದ. ಅವನ್ನ ಕೇಳಿದೆ, ಅವನು ಫುಡ್ ಫೋಟೋಗ್ರಫರು. ಸೊ ಕಬಿನಿಗೆ ಹಿ ಹ್ಯಾಡ್ ಕಮ್ ಫಾರ್ ಅ ಟ್ರಿಪ್. ಸೊ ಅವನು ಹೇಳಿದ್ದು, ನಾನು ವೈಲ್ಡ್ ಲೈಫ್ ಅಂತ ಶುರು ಮಾಡಿದೆ, ವೈಲ್ಡ್ ಲೈಫಲ್ಲಿ ಏನೂ ದುಡ್ಡಿಲ್ಲ ಅಂತ ಈಗ ಫುಡ್ ಫೋಟೋಗ್ರಫಿ ಮಾಡ್ತಾಯಿದ್ದೀನಿ ಅಂತ. ಆ್ಯಂಡ್ ಇಂಡಿಯಾದಲ್ಲೂ ಅಲ್ಲ, ಇದು ಆಬ್ವಿಯಸ್ಲಿ US ಅಲ್ಲಿ. ಸೊ ಒಂದು ಮಾರ್ಕೆಟೇ ಇರಲಿಲ್ಲ. ನಾನು ಒಂದು ಒಳ್ಳೆ ಕೆಲಸ ಅಂದರೆ, ನಾನು ಅವಾಗ ಅಮೆಝಾನಲ್ಲಿದ್ದೆ, ಒಂದು ಸ್ಟಾರ್ಟಪ್ಪಲ್ಲಿದ್ದೆ, ತಿಂಗಳಿಗೆ 2 ಲಕ್ಷ ಸಂಬಳ ಬರೋದು ಆವಾಗ. ಸೊ ಅದು ಜೋರಾಗಿ ಏನು ಜೋಶಲ್ಲಿ ಕೆಲಸ ಬಿಟ್ಬಿಟ್ಟೆ. ಸೊ ಮನೇಲೆಲ್ಲರೂ ಎಷ್ಟು ಒಳ್ಳೆ ಕೆಲಸ, ಅದು 2005-2006 ಆ ಸಂಬಳ ಎಲ್ಲ ಬಿಟ್ಟು ಎಂಥ ಕೆಲಸ ಮಾಡ್ತಿದ್ದೀಯ ನೀನು ಅಂತ. ಆಮೇಲೆ ಏನೋ ಒಂಥರ ಬಂಡ್ ಧೈರ್ಯ, ಏನೋ ಮಾಡೋಣ ನೋಡೋಣ, ಇರಲಿ ಪರವಾಗಿಲ್ಲ ಅಂತ. ಆವಾಗ ನನಗೆ ಕೆಲಸ ಶುರು ಮಾಡಿದಾಗ ಆಗ ರಿಸೆಷನ್ ಬೇರೆ ಆಯಿತು, ದ ಫಸ್ಟ್ ರಿಸೆಷನ್ ನಮಗೆಲ್ಲ ಡಾಟ್ ಕಾಮ್ ಬಸ್ಟ್ ಅಂತ ಹೇಳ್ತಾರಲ್ಲ. ಆ ಟೈಮಲ್ಲಿ ಯಾರು ನೋಬಡಿ ವಾಸ್ ಸ್ಪೆಂಡಿಂಗ್. ಸೊ ನನಗೆ ತಿಂಗಳಿಗೆ 5-6 ಸಾವಿರ ಬರೋಕ್ಕೆ ಶುರು ಆಯಿತು ಅಟ್ ಬೆಸ್ಟ್. ಸೊ ಇಟ್ ಇಸ್ 1/20th ಆಫ್ ಮೈ ಸ್ಯಾಲ್ರಿ. ಸೊ ಏನು ಮಾಡೋದು? ಸೊ ಹೊರಗಡೆ ಹೋಗೋದು ನಿಲ್ಲಿಸಿದೆ, ಎಲ್ಲೂ ಹೊರಗಡೆ ಹೋಗ್ತಿರಲಿಲ್ಲ, ಬಿಕಾಸ್ ಹೊರಗಡೆ ಹೋದರೆ ದುಡ್ಡು ಖರ್ಚಾಗುತ್ತೆ, ಮನೇಲಿದ್ರೆ ಏನು ದುಡ್ಡು ಖರ್ಚಾಗಲ್ಲ. ಶನಿವಾರ ಸಿನಿಮಾಗೆ ಹೋದರೆ 200 ರೂಪಾಯಿ, ಸೋಮವಾರ ಮಂಗಳವಾರ ಹೋದರೆ 80 ರೂಪೀಸ್. ಸೊ ಸ್ಮಾರ್ಟ್. ಸೊ ಅಷ್ಟಲ್ಲ ಲೈಫು. ನನಗೆ ಅನಿಸಿರೋದೇನು ಅಂತಂದರೆ, ದುಡ್ಡನ್ನ ಬಿಕಾಸ್ ಐವ್ ಸೀನ್ ಇಟ್ ಇನ್ ಸೋ ಮೆನಿ ಫಾರ್ಮ್ಯಾಟ್ಸ್, ಕಡಿಮೆ ಜಾಸ್ತಿ 2-3 ಎಷ್ಟೊಂದು ಸತಿ ಆಗಿರೋದ್ರಿಂದ ನಿಮ್ಮ ಜೀವನ ಎಷ್ಟೇ ದುಡ್ಡಿದ್ರೂ ಅಷ್ಟಕ್ಕೆ ಅಡ್ಜಸ್ಟ್ ಆಗುತ್ತೆ. ನಿಮ್ಮ ಹತ್ರ 50,000 ಇದ್ದರೆ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ, 5 ಲಕ್ಷ ಇದ್ದರೆ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. 50,000 ಇದ್ದರೆ ಏನೋ ಬಸ್ಸಲ್ಲಿ ಓಡಾಡ್ತೀರಾ, 5 ಲಕ್ಷ ಇದ್ದರೆ ಇನ್ನೊಂದು ಯಾವುದೋ ಕಾರಲ್ಲಿ ಓಡಾಡ್ತೀರಾ. ಲೈಫ್ ಸ್ಟೈಲ್ ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ. ಸೊ ಫಸ್ಟ್ ಫ್ಯೂ ಮಂತ್ಸ್ ಕಷ್ಟ ಅನಿಸುತ್ತೆ, ಹೀಗಿದ್ನಲ್ಲ ಹೀಗಾದ್ನಲ್ಲ ಅಂತ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ. ಕಷ್ಟ, ಅದರಲ್ಲಿ ದೊಡ್ಡ ಕಷ್ಟ ಏನು ಅಂದರೆ ನಮಗೆ ಫ್ಯೂಚರ್ ಏನು ಅಂತ ಗೊತ್ತಿರಲ್ಲ. ಈಗ ನಾವೊಂದು ಸಿನಿಮಾ ವೈಲ್ಡ್ ಕರ್ನಾಟಕ ಅಂತ ಮಾಡೋಕ್ಕೆ ಹೋದಾಗ ಯಾರೂ ಇಂಡಿಯಾದಲ್ಲಿ ಆ ಒಂದು ಸ್ಕೇಲಲ್ಲಿ ಅಂಥ ಒಂದು ಸಿನಿಮಾ ಮಾಡಿರಲಿಲ್ಲ, ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಅಥವಾ ಅದು. ಸೊ ಆ ಥರ ಆದಾಗ ಯಾರನ್ನೋ ಒಬ್ಬರು ನಾವು ದುಡ್ಡು ಹೋಗಿ ಕೇಳಿದಾಗ, ಇವತ್ತು ಈಸಿ ಇದೆ, ಇವತ್ತು 4-5 ಸಿನಿಮಾ ಇರೋದ್ರಿಂದ ಯಾರನ್ನ ಕೇಳಿದ್ರೆ ಈ ಸಿನಿಮಾ ಮಾಡ್ತೀನಿ ಅಂದರೆ ಇವತ್ತು ಎಷ್ಟೊಂದು ಜನ ಪ್ರೊಡ್ಯೂಸರ್ ಇರ್ಬೋದು, ಅವರೇ ಬಂದು ಕೇಳ್ತಾರೆ ಒಂದು ಸಿನಿಮಾ ಮಾಡಿ. ಬಟ್ ನೀವು ಫಸ್ಟ್ ಟೈಮ್ ಮಾಡೋಕ್ಕೆ ಹೋದಾಗ ಯಾರು ನಿಮ್ಮಲ್ಲಿ ಭರವಸೆ ಆಗ್ತಾರೆ? ನೀವೇನು ಮಾಡಿಲ್ಲ, ನಿಮ್ಗೆ ಯಾಕೆ ಕೊಡಬೇಕು? ಹೌದು, ಏನು ಅಂತ ಕೇಳ್ತಾರೆ. ಎಲ್ಲ ಬರೀ ನಾವು ಒಂದು ಕತೆ ಹೇಳ್ಬೇಕಷ್ಟೇ, ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ. ನೀವೀಗ ಮಾಡೋಕ್ಕಾಗುತ್ತಾ? ಏನೋ ಥ್ಯಾಂಕ್ಫುಲಿ ನಮ್ಮ ಪುಣ್ಯ, ದೇರ್ ವರ್ ರಿಯಲಿ ಗುಡ್ ಸಪೋರ್ಟರ್ಸ್. ನಮಗೆ ಒಂದು ಸ್ವಲ್ಪನೂ ಯೋಚನೆ ಮಾಡದೆ ನಮ್ಮ ಮೆಂಟರ್ಸು ಅವರೆಲ್ಲ ಇರೋದ್ರಿಂದ, ಅವರೆಲ್ಲ ನೆಟ್ವರ್ಕಿಂದ ಇಮಿಡಿಯೇಟ್ಲಿ ಒಂದು ಸಪೋರ್ಟ್ ಮಾಡಿದ್ರು. ಬಟ್ ಆ ಸಪೋರ್ಟ್ ಆದಮೇಲೂ 4 ವರ್ಷ ನಾವು ಸಿನಿಮಾ ಶೂಟ್ ಮಾಡ್ತಿದ್ದಾಗ ಮಳೆ ಒಂದು ವರ್ಷ ಬರಲಿಲ್ಲ, ಇನ್ನೇನೋ ಪರ್ಮಿಷನ್ ಪ್ರಾಬ್ಲಮ್ ಆಯಿತು, ಇದು ಆಯಿತು ಅದಾಯಿತು, ಏನೂ ಸಿಕ್ಕಲಿಲ್ಲ ಫುಟೇಜು. ಇಂಥ ಒಂದು ಪ್ರಾಡಕ್ಟ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ನಿಮಗೆ ಒಂದು ಗುರಿ ಗೊತ್ತಿಲ್ಲದಿದ್ದಾಗ ಅದ್ರ ಕಡೆ ಹೋಗೋದು ತುಂಬ ಕಷ್ಟ. 6 ತಿಂಗಳಾದರೆ ಒಂದು ವಿಷಯ, 4 ವರ್ಷ 5 ವರ್ಷ 6 ವರ್ಷ ನಿಮಗೆ ಗುರಿ ಗೊತ್ತಿಲ್ಲದೆ ಇಲ್ಲ ಏನೋ ಒಂದು ಆಗುತ್ತಿದ್ದು ಅಂತ ಮಾಡ್ಕೊಂಡು ಹೋಗೋದಿದೆಯಲ್ಲ, ಐ ಥಿಂಕ್ ಆ ಒಂದು ಪ್ರಾಸೆಸ್ ತುಂಬ ಕಷ್ಟ ಅನಿಸುತ್ತೆ. ಸುಮಾರು ಫೇಲ್ಯೂರ್ಸ್ ಅಲ್ಲೇ ಆಗೋದು. ಯಾಕಂದರೆ 2 ವರ್ಷಕ್ಕೆ ನಾವು ಬಿಟ್ಬಿಡ್ತೀವಿ, ಸೆಲ್ಫ್ ಡೌಟು ಆಗುತ್ತೋ ಇಲ್ಲೋ, ಎಲ್ಲರೂ ಆಗಲ್ಲ ಅಂತ ಇದಕ್ಕೆ ಹೇಳೋದು ಅನಿಸುತ್ತೆ. ನಾನು ಹೇಳಿದೆ ನೋಡಿದ್ಯಾ ಅಂತ, ಅದು ಬೇರೆ ಬರುತ್ತೆ. ಬಟ್ ಥ್ಯಾಂಕ್ಫುಲಿ ನನಗೆ ಕೆಲವೆಲ್ಲ ತುಂಬ ಒಳ್ಳೆ ಮೆಂಟರ್ಸ್ ಇದ್ದರು. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ವಿನಯ್ ಲೂತ್ರಾ ಅಂತ ಒಬ್ಬರಿದ್ದರು, ಹಾಗೆ ವಿಜಯ್ ಮೋಹನ್ ರಾಜ್ ಅಂತಿದ್ದರು. ದೇ ಆರ್ ಆಲ್ ಮೈ ಮೆಂಟರ್ಸ್. ಸೊ ಅವರೆಲ್ಲ ನನಗೆ ಒಂದು ಬೆನ್ನೆಲುಬಾಗಿ ನಿಂತು, ಇಲ್ಲ ಇದು ಆಗುತ್ತೆ ಮಾಡು,
ಯು ವಿಲ್ ಸಿ ವಾಟ್ ಇಟ್ ವಿಲ್ ಡೂ ಮುಂದೆ ಅಂತ. ಸೊ ಆ ಒಂದು ಅವ್ರ ಮೇಲೆ ಒಂದು ನಂಬಿಕೆ ಭರವಸೆ ಇದ್ದಿದ್ದರಿಂದ ಏನೋ ಈಗ ನಡ್ಕೊಂಡು ಹೋಯಿತು. ಬಟ್ ಫೇಲ್ಯೂರ್ಸ್ ಇದೆಯಲ್ಲ, ಫೇಲ್ಯೂರ್ಸು ಒಂದೊಂದು ಹೇಳೋಕ್ಕಾಗಲ್ಲ, ಸುಮಾರಾಗುತ್ತೆ ಫೇಲ್ಯೂರ್ಸು. ಬಟ್ ಇದೆಲ್ಲ ಬಿಗ್ಗರ್ ಏನಂತೀರ ನೆನಪಿರುವಂಥ ಫೇಲ್ಯೂರ್ಸ್. ಎವ್ರಿ ಟೈಮ್ ವೆನ್ ಯು ಫೇಲ್ ವಾಟ್ ಯು ಟೇಕ್ ಫ್ರಮ್ ಇಟ್? ನನಗನ್ಸೋದು, ನೀವು ಏನೇ ಒಂದು ಕೈ ಹಾಕಿ ಅದರಲ್ಲಿ 2 ಔಟ್ಪುಟ್ ಬರುತ್ತೆ. ಇಲ್ಲ ನಿಮಗೆ ವಾಟ್ ಯು ಎಕ್ಸ್ಪೆಕ್ಟೆಡ್ ರಿವಾರ್ಡ್ ಬರುತ್ತೆ, ಇಲ್ಲ ಫೇಲ್ ಆದರೆ ಲರ್ನಿಂಗ್ ಬರುತ್ತೆ, ಪಾಠ. ಸೊ ಎರಡೂ ಒಂಥರ ಪ್ರಾಫಿಟ್ ನನ್ನ ಲೆಕ್ಕ. ನಿಮಗೆ ರಿವಾರ್ಡ್ ಬಂದರೂ ನಿಮ್ಗೇನು ಬಂದು ಎಕ್ಸ್ಪೆಕ್ಟ್ ಮಾಡಿದ್ರು ಅದು ಬಂತು, ಪಾಠ ಬಂದರೆ ಇಟ್ ವಿಲ್ ಹೆಲ್ಪ್ ಯು ಫಾರ್ ದ ನೆಕ್ಸ್ಟ್ ಥಿಂಗ್ ಅಲ್ವಾ? ಸೊ ನಾವು ಯಾವಾಗಲೂ ನಮಗಾಗೋ ಫೇಲ್ಯೂರ್ನ ನಾವು ಒಂದು ಪಾಠ ಅಂತ ಟ್ರೀಟ್ ಮಾಡಿದ್ರೆ ಇಟ್ ಈಸ್ ರಿಯಲಿ ಹೆಲ್ಪ್ಫುಲ್. ನನಗೆ ಈಗಲೂ ಎಷ್ಟೊಂದು ಸತಿ ಏನೇನೋ ಎಡವಟ್ ಆದಾಗ ಫಸ್ಟು ಏನಪ್ಪ ಹಿಂಗಾಗೋಯ್ತಲ್ಲ ಅಂತ ಅನಿಸುತ್ತೆ. ಬಟ್ ಅವಾಗ ಅನಿಸುತ್ತೆ, ಈ ಸಣ್ಣ ವಿಷಯದಲ್ಲಿ ಎಡವಟ್ ಆಯಿತು, ನಾನೀಗ ಇನ್ಯಾವುದೊಂದು ದೊಡ್ಡ ಕೆಲಸ ಮಾಡೋಕ್ಕೆ ಹೋದಾಗ ಇದು ಕಲ್ತಿದ್ದೀನಿ, ಅಲ್ಲಾಗಲ್ಲ ಇದು ಅಂತ. ಇಂಟ್ರೆಸ್ಟಿಂಗ್ ಹೌ ವಿ ಟರ್ನ್ ಫೇಲ್ಯೂರ್ಸ್ ಇಂಟು ಪಾಸಿಟಿವಿಟಿ ಅಲ್ವಾ? ಸೊ ದ್ಯಾಟ್ ಅದು ಮುಂದಕ್ಕೆ ಸ್ಟೆಪ್ಪಿಂಗ್ ಸ್ಟೋನ್ ಆಗುತ್ತೆ, ಡೆಡ್ ಎಂಡ್ ಆಗಲ್ಲ ಅಂತ. ಪಾಠ ತಗೊಳ್ಳಿ, ಟಾಟಾ ಆಗಲ್ಲ ಅಂತ. ಚೆನ್ನಾಗಿ ಹೇಳಿದ್ರಿ. ಸೊ ಈಗ ವೈಲ್ಡ್ ಕರ್ನಾಟಕ ಅಂತ ಬಂದಾಗ ಅಲ್ಲಿವರೆಗೂ ಒಂದಷ್ಟು ಸ್ಟ್ರಗಲ್ಸ್ಗಳನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀರಾ. ವೈಲ್ಡ್ ಕರ್ನಾಟಕದ ಟ್ರಿಗರ್ ಎನಿಥಿಂಗ್ ಅಪಾರ್ಟ್ ಫ್ರಮ್ ಯು ಸೆಡ್ ನ್ಯಾಷನಲ್ ಜಾಗ್ರಫಿಕ್ ಅವರು, ಡಿಸ್ಕವರಿ ಅವರೆಲ್ಲ ಅವ್ರವ್ರ ಭಾಷೆನಲ್ಲಿ ಇದು ಮಾಡ್ತಾಯಿದ್ರು, ನಮ್ಮ ಭಾಷೆನಲ್ಲೇ ನಾವು ಇದು ಮಾಡಬೇಕು ಅನ್ನೋದು ವಾಸ್ ದ ಫಸ್ಟ್ ಟ್ರಿಗರ್, ಕರೆಕ್ಟ್? ಹೌದು. ಮುಂದೆ ಐ ಥಿಂಕ್ ಟೆಲ್ ಅಸ್ ಅಬೌಟ್ ಮಿಸ್ಸಸ್. ಯಾಕೆಂದರೆ ನೀವು 4 ವರ್ಷ 400 ಗಂಟೆ ಶೂಟ್ ಮಾಡಿರೋದನ್ನು ಕೊನೆಗೆ ವೈಲ್ಡ್ ಕರ್ನಾಟಕದಲ್ಲಿ ಎಷ್ಟೊಂದು ಒನ್ ಅವರ್ಗೆ ಅದನ್ನು ಕಂಡೆನ್ಸ್ ಮಾಡಿದ್ದೀರಾ ಅಂದಾಗ ಯಾವ್ಯಾವ ಫುಟೇಜಸ್ಗಳು, ಯಾಕೆಂದರೆ ಅಲ್ಲಿ ವೈಲ್ಡ್ ಲೈಫಲ್ಲಿ ರೀಟೇಕ್ ಇಲ್ಲ, ಯಾವುದು ಹುಲಿಗೆ ಬಂದು ಮತ್ತೆ ಇನ್ನೊಂದು ಸ್ವಲ್ಪ ಹಿಂಗೆ ಬಾ ಅಂತ ಹೇಳೋಕ್ಕಾಗಲ್ಲ. ಯಾವ್ಯಾವುದು ಕ್ಯಾಮ್ರಾ ಕ್ಯಾಪ್ಚರ್ ಆಗದೆ ಇರೋವಂಥದ್ದು ಯಾವ್ದಾದ್ರು ಥಿಂಗ್ಸ್ ದಟ್ ಯು ಆರ್ ಲೈಕ್, ಅದು ಹಾರ್ಟಲ್ಲಿ ಕೂತ್ಕೊಳ್ಳುತ್ತೆ, ಗೊತ್ತಾ, ಇಷ್ಟೆಲ್ಲ ಎಫರ್ಟ್ ಹಾಕಿನೂ ಅದೊಂದು ಸಿಕ್ಕಲಿಲ್ಲ ಗುರು, ಆ ಥರದ್ದು ಯಾವ್ದಾದ್ರು ಕ್ಷಣಗಳು? ವಾಟ್ ಡಿಡ್ ಯು ಮಿಸ್ ಇನ್ ದ ವೈಲ್ಡ್ ಲೈಫ್ ದಟ್ ದ ಕ್ಯಾಮ್ರಾ ಕುಡ್ಂಟ್ ಕ್ಯಾಪ್ಚರ್? ಇಲ್ಲ, ನಮ್ಮದು ಪುಣ್ಯ ಚೆನ್ನಾಗಿತ್ತು. ಯಾಕೋ ನಾವು ನೋಡಿದ್ದೆಲ್ಲ ವಿ ಕುಡ್ ಕ್ಯಾಪ್ಚರ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಯಾಕಂದರೆ ಸಮ್ ಆಫ್ ದ ಮೋಸ್ಟ್ ರೇರ್ ಥಿಂಗ್ಸ್, ಲೈಕ್ ಒಂದು ಸೀನ್ ಇದೆ, ಅದರಲ್ಲಿ ಈ ನೀರ್ನಾಯಿ ಆಟರ್ ಅಂತ ಹೇಳ್ತೀವಿ, ಅದು ಬಂದು ಒಂದು ಹುಲಿ ನೋಡಿಸುತ್ತೆ. ಸೊ ಆ ಸೀನು ಯಾರೂ ನೋಡಿಲ್ಲ ಇವತ್ತವರೆಗೂ, ಅದು ಯಾವತ್ತೂ ಆಗಿಲ್ಲ ಅನಿಸುತ್ತೆ. ಥ್ಯಾಂಕ್ಫುಲಿ ನಮ್ಮ ಕ್ಯಾಮ್ರಾ ಎಲ್ಲ ರೆಡಿ ಇತ್ತು. ನಾವು ಆಟರ್ ಶೂಟ್ ಮಾಡ್ತಿದ್ವಿ, ಸಡನ್ನಾಗಿ ನೋಡಿದ್ರೆ ಅಲ್ಲಿ ಹುಲಿ ಇದೆ. ಸೊ ಅದು ಒಂದು, ಹಾಗೆ ಒಂದು ಚಿರತೆ ಈ ಮಂಗಗಳನ್ನ ನಟಿಸ್ಕೊಂಡು ಮರ ಹತ್ತೋದೊಂದು ಸೀನ್ ಇದೆ. ಸೊ ಥ್ಯಾಂಕ್ಫುಲಿ ನಮಗೆ ಮೋಸ್ಟ್ ಎಕ್ಸೈಟಿಂಗ್ ಏನೇನು ನಾವು ನೋಡಿದ್ವಿ ನಾವು ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಯಿತು. ಬಟ್ ಹಾಗೆ ಮಿಸ್ಸಸ್ ಅನ್ನೋದಕ್ಕಿಂತ ಎಷ್ಟೊಂದು ಬೇರೆ ಶೂಟ್ ಮಾಡಿದ್ವಿ, ಮನಸ್ಸಿಗೆ ತುಂಬ ಹತ್ತಿರ ಆಗಿರೋದು. ಒಂದು ಕಪ್ಪೆ ಶೂಟ್ ಮಾಡಿದ್ವಿ, 2 ವರ್ಷ ಕಷ್ಟಪಟ್ಟು ಸತತ ಮಳೆಯಲ್ಲಿ, ಮಳೆಗಾಡಲ್ಲಿ, ರಾತ್ರಿ ಹೊತ್ತು ಕಪ್ಪೆ ಬೇರೆ ಮಾಡೋದೆಲ್ಲ ಬಿಹೇವಿಯರ್ ಎಲ್ಲ ರಾತ್ರಿ 10 ಗಂಟೆಲಿ ಕಾಡಲ್ಲಿ ಮಳೆಗಾಡಲ್ಲಿ ಛತ್ರಿ ಹಿಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಏನೇನೋ ಸರ್ಕಸ್ ಮಾಡಿ 2 ವರ್ಷ ಆಯ್ತು ನಮ್ಗೆ ಅದನ್ನು ಶೂಟ್ ಮಾಡೋದಕ್ಕೆ. ಬಟ್ ಅದನ್ನು ನಾವೆಲ್ಲೂ ಕೊನೆಗೆ ಹಾಕೋಕ್ಕಾಗಲಿಲ್ಲ, ಯಾಕಂದರೆ ಸಿನಿಮಾಗಿರೋದೇ ಒಂದು ಸರ್ಟನ್ ಲೆಂತು, ಅದ್ರಲ್ಲಿ ನಮ್ಗೆ ಇಷ್ಟ ಬಂದಿದ್ದೆಲ್ಲ ನಾವು ಹಾಕ್ಕೊಂಡೋದ್ರೆ ಜನ ನೋಡೋಲ್ಲ. ಸೊ ಹಾಗಾಗಿ ಸಮ್ ಅಮೌಂಟ್ ಆಫ್ ಡಿಟ್ಯಾಚ್ಮೆಂಟ್ ಬೇಕಾಗುತ್ತೆ, ಇರಲಿ ಪರವಾಗಿಲ್ಲ ಇದು ಆಗೋಕ್ಕಾಗಲ್ಲ ಅಂತ. ಬಟ್ ಆದರೂ ಅದು ನಿಮ್ಮ ಬ್ಯಾಂಕಲ್ಲಿ ಇರುತ್ತಲ್ಲ, ನಾಳೆ ಎಲ್ಲಿಗೂ ಅದು ಫುಟೇಜ್ ಅಂತ ಉಪಯೋಗ ಬರುತ್ತೆ. ಬಟ್ ಈಗ ಏನಾಗಿದೆ ಅಂದರೆ ಟೆಕ್ನಾಲಜಿಯಲ್ಲೇ ಎಷ್ಟು ಅಡ್ವಾನ್ಸ್ಮೆಂಟ್ ಆಗಿಬಿಟ್ಟಿದೆ, ಹಾಗೆಯೇ ಫಿಲ್ಮಿಂಗ್ ಟೆಕ್ನಿಕ್ಸ್ ತುಂಬ ಚೇಂಜ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಜನಕ್ಕೆ ವಿ ಹ್ಯಾವ್ ಟು ರೀಶೂಟ್ ಎವ್ರಿಥಿಂಗ್. ಹಾಗಾಗಿ ಇರುತ್ತೆ, ಎಲ್ಲೋ ಒಂದು ಕಡೆ ಇರುತ್ತೆ, ಬಟ್ ಹಾಗೆಯೇ ತುಂಬ ಟೆಕ್ನಾಲಜಿ ಅಥವಾ ಸಿನಿಮಾ ಟೆಕ್ನಿಕ್ಸ್ ತುಂಬ ಫಾಸ್ಟಾಗಿ ಚೇಂಜ್ ಆಗ್ತಾಯಿದೆ. ನಾವು ಮೊದಲೆಲ್ಲ ಈಗ ಫಾರ್ ಎಕ್ಸಾಂಪಲ್ ಡ್ರೋನ್ ಅಂತ ಇಟ್ಕೊಂಡ್ರೆ, ನಾವು ತೊಗೊಂಡಾಗ ಒಂದು ಫಸ್ಟ್ ವರ್ಷನ್ ಆಫ್ ದ ಡ್ರೋನ್, ಅದಕ್ಕೆ ಇಲ್ಲಿ ನೋಡೋಕ್ಕಾಗ್ತಿರಲಿಲ್ಲ, ಯು ಕುಡಂಟ್ ಸಿ, ದೇರ್ ವಾಸ್ ನೋ, ಅದೇನು ಶೂಟ್ ಮಾಡ್ತಾ ಇದೆ ನೋಡೋಕ್ಕಾಗ್ತಿರಲಿಲ್ಲ. ಅದಕ್ಕೆ ಆ್ಯಕ್ಚುಲಿ ಗೋಪ್ರೋನ ಕಟ್ಟಿ ಕಳಿಸ್ಬೇಕಾಗಿತ್ತು, ಅದರದ್ದೇ ಕ್ಯಾಮ್ರಾ ಇರ್ತಿರಲಿಲ್ಲ. ಸೊ ಅದೆಲ್ಲೋಗ್ತಿದೆ ಅಂತ ನಾವೇ ನೋಡ್ಕೊಂಡು ಒಂದು ಅಂದಾಜಲ್ಲಿ ಕಳಿಸ್ಬೇಕಾಗಿತ್ತು. ಅದಕ್ಕೆ ಈ ಪೊಸಿಷನಿಂಗ್ ಎಲ್ಲ ಇರ್ತಿರ್ಲಿಲ್ಲ, ಅದೇ ನೋಡಿ ಕರೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಎಷ್ಟೊಂದು ಕ್ರ್ಯಾಶ್ ಎಲ್ಲ ಆಗಿದೆ, ಸುಮಾರು ಕ್ರ್ಯಾಶ್ಗಳಾಗಿದೆ. ಯಾವ ವರ್ಷ ಇವೆಲ್ಲ ಮಾಡಿರೋದು ನೀವು? ಇದೆಲ್ಲ ಆಯಿತು ಮೇ ಬಿ 10 ವರ್ಷ ಹಿಂದೆ. ಅವಾಗಿನ ಹೊಸದಾಗಿ ಡ್ರೋನ್ಸ್ ಬಂದಿತ್ತು, ಅವಾಗಿನ ಹೊಸದಾಗಿ ಬಂದಿತ್ತು ಡ್ರೋನ್ಸು. ಬಟ್ ಇವಾಗ ಡ್ರೋನ್ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, ಈಗ ಆ್ಯನಿಮಲ್ನ ಅಥವಾ ಯಾವುದೋ ಒಂದು ಕಾರ್ ಇರ್ಬೋದು, ನೀವು ಟ್ರ್ಯಾಕ್ ಮಾಡ್ಬೋದು, ಅದೇ ಟ್ರ್ಯಾಕ್ ಮಾಡೋದೇ ಶೂಟ್ ಮಾಡ್ಕೊಂಡು ತುಂಬ ಸ್ಟೇಬಲ್ ಆಗಿರುತ್ತೆ. ಸೊ ಜನ ಆಲ್ಸೋ ದೇ ಎಕ್ಸ್ಪೆಕ್ಟ್ ದಟ್ ಕ್ವಾಲಿಟಿ.